ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆ ಅಡಿಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆ ಸಿಗುತ್ತೆ ಅನ್ನುವಂಥ ಶಾಸಕ BR ಪಾಟೀಲ್ ಅವರ ಆಡಿಯೋ ಹೊರಬಂದ ಬಳಿಕ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶಾಸಕ BR ಪಾಟೀಲ್ ಅವರು ಆಳಂದ್ ಮತ್ತು ಅಫ್ಜಲ್ಪುರದಲ್ಲಿ ದುಡ್ಡು ಕೊಟ್ಟರೆ ಮನೆ ಸಿಗುತ್ತೆ ಅನ್ನುವಂಥ ಒಂದು ವಿಚಾರ ಹೇಳಿರುವಂಥದ್ದು. ಸದ್ಯ ನಾನೀಗ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಫರ್ತಾಬಾದ್ ಗ್ರಾಮದಲ್ಲಿರುವಂಥದ್ದು. ಇಲ್ಲಿ ಫರ್ತಾಬಾದ್ ಗ್ರಾಮಕ್ಕೆ ಈ ಹಿಂದೆ 200ಕ್ಕೆ ಹೆಚ್ಚು ಮನೆಗಳು ಶಾಂಕ್ಷನ್ ಆಗಿದ್ವು. ಆದರೆ ಇಲ್ಲಿರುವಂಥ ಫಲಾನುಭವಿಗೆ ಆ ಮನೆಗಳನ್ನು ಹಂಚಿಕೆ ಆಗದೆ ವಾಪಸ್ ಹೋಗಿರುವಂಥದ್ದು. ಸಾಕಷ್ಟು ಜನ ಮಹಿಳೆಯರಿರುವಂಥದ್ದು. ಇವರೆಲ್ಲರೂ ಕೂಡ ಮನೆಗಳು ಇಲ್ಲದೇ ಬೇರೆ ಬೇರೆ ಬಾಡಿಗೆ ಮನೆಯಲ್ಲಿ ಬೇರೆ ಕಡೆ ವಾಸ ಮಾಡ್ತಾ ಇರುವಂಥದ್ದು. ಇವರೆಲ್ಲರೂ ಮನೆ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಯಾವಾಗ ಮನೆ ಶಾಂಕ್ಷನ್ ಆಯಿತು, ಅದಾದ ಬಳಿಕ ಮನೆ ಸಿಗುತ್ತೆ ಅನ್ನುವಂಥವ್ರಿಗೆ ಏಕಾಏಕಿಯಾಗಿ ಫರ್ತಾಬಾದ್ ಗ್ರಾಮಕ್ಕೆ ಶಾಂಕ್ಷನ್ ಆಗಿದ್ದಂಥ 200 ಮನೆಗಳು ಬೇರೆ ಗ್ರಾಮ ಪಂಚಾಯತ್ಗೆ ಟ್ರಾನ್ಸ್ಫರ್ ಆಗಿರುವಂಥದ್ದು. ಅದು ಯಾಕೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಒಂದು ಕಡೆ BR ಪಾಟೀಲ್ ಅವರು ದುಡ್ಡು ಕೊಟ್ಟವ್ರಿಗೆ ಮಾತ್ರ ಮನೆ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಈಗ ನೇರವಾಗಿ ನಾನು ಆ ಫಲಾನುಭವಿಗಳು ಅಂದರೆ ಮನೆ ಇಲ್ದವ್ರು ಏನಿದ್ದಾರೆ ಅವರೇ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮ್ಮ ಊರಿಗೆ ಎಷ್ಟು ಮನೆ ಶಾಂಕ್ಷನ್ ಆಗಿದ್ದು, ನಿಮ್ಗೆ ಮನೆ ಇದೆನಾ ಹೇಗೆ ಅಂತ? ನಮ್ಗೆ ಬೈಲ್ ಜಾಗದ ಮೇಲೆ ಲೋನ್ ಮಾಡಂದ್ರೆ 25,000 ರೂಪಾಯಿ ಆತ ನೋಡಮ್ಮ ಕೊಡು ಅಂದ್ರಿ. ನಮ್ಮ ಕಡೆ ಇಲ್ದ ಬಟ್ಟಕ್ಕಾಗಿ ನಾವು ಕೊಟ್ಟಿಲ್ಲ ರೀ. ನಾವು ದಿನ 100 ರೂಪಾಯಿ ಕೂಲಿಗೆ ಹೋಗೋರಿ. ಅಷ್ಟು ರೊಕ್ಕ ಕೊಟ್ಟ ಮೇಲೆ ನಾವು ಏನು ಉಣ್ಬೇಕು ರೀ ಅವ್ರಿಗೆ ಕೊಟ್ಟು? ನಾವೇನಾದ್ರು ಕೊಟ್ಟಿಲ್ಲ ರೀ. ಅದೇ ಬೈಲ್ ಜಾಗ ಅದ ರೀ, ಬೈಲ್ ಜಾಗದಾಗೆ ಮಾಡಿ ಉಣ್ಕೊತಿದ್ದೇವೆ ರೀ. ಮನೆ ಸೋರ್ತಾವ ಹಂಗೆ ಮತ್ತು ಪರಿಸ್ಥಿತಿ ಇದ್ದಿದ್ದು ನಾವು ಹಾಗೆ ಗಳ್ಕೊತ ಹೊಂಟಿದ್ದೇವೆ ರೀ. ಅವ್ರು ಏಸ್ ಮಂದಿ ನನ್ನ ವಯಸ್ಸನ್ನು ಆಯ್ತು ರೀ. ಯಾರು ಪಂಚಾಯತಿದು ಏನೇನು ಮಾಡಿಲ್ಲ ನೋಡಿ. ಪಂಚಾಯತಿನ ನಂದೇ ತಿತ್ತಾರ. 25,000 ಕೊಟ್ಟರೆ ಏನು ಮಾಡ್ತೀರಿ? ಏನು ಮಾಡ್ತಾರೆ? ನಾವು ಮನೆ ಮಾಡ್ತೀನಿ ಅಂತ ಹೇಳ್ಯಾರ. ತೊಗೊಂಡು ಹೋಗ್ತಾರೆ. ತೊಗೊಂಡ್ಕೆ ಕಿಸದಾಗ ಹಾಕೊಂಡು ಹೋದ್ರೆ ಅವ್ರಿಗೆ ಏನು ಮಾಡಮ್ರಿ? ನಾವು ಸುಮ್ಮನೆ ಕೂತಿದ್ದೇವೆ. ಅವ್ರು ದುಡ್ದು ಎಲ್ಲಿ ಕೊಡಮ್ರಿ? ಮಂದಿ ಬಲ್ಲಿ ಮತ್ತು ಅವ್ರ ಬಲ್ಲಿ ದಿನ ಕೂಲಿಗೆ ಹೋಗ್ತೇವೆ. ನಿಮ್ಗೆ ಎಷ್ಟು ಕೇಳಿದ್ರು? ಎಲ್ಲ ನಮ್ಗೆ 25,000 30,000 ತಕ ಕೇಳ್ತಾರೆ. ಹಾಂ ರೀ, 30,000 ತಕ ಕೇಳ್ತಾರೆ ರೀ. ಜಾಗ ಅದ ರೀ, ನಮ್ಗೆ ಬೈಲ್ ಜಾಗ ಅದ ರೀ. ಮನೆ ಹಾಕ್ತೀನಿ ಅದ ರೀ. ಹಾಕ್ತೀನಿ ಅಂದ್ರೆ ನಮ್ಮಲ್ಲಿ ದುಡ್ಡು ಇಲ್ರಿ. ನಾವು ದಿನ 100 ರೂಪಾಯಿ ಕೂಲಿ ಮಾಡಿ ಉಣ್ಣವ್ರಿ. ಅದಕ್ಕೆ ನಾವು ಕೊಟ್ಟಿಲ್ಲ ರೀ. ಅವ್ರು ಮಾಡಿಲ್ಲ ನೋಡ್ರಿ. ನಿಮ್ಮ ಊರಿಗೆ ಹಂಚಿಕೆ ಇದು ಮನೆಗಳು ಹೋದ್ವಾ? ಹಾಂ, ಹೋಗ್ಯಾವಲ್ಲ ರೀ. ಎಲ್ಲಿಗೆ ಇದಕ್ಕೆ ಕಿರಣಿಗೆ ಹೋಗ್ಯಾವ್ರಿ. ಬಿದನೂರಿಗೆ ಕಳಿಯಾರಂತ್ರಿ 200 ಮನೆ. ಬಿದನೂರಿಗೆ ಕಿರಣಿಗೆ 100 ಹತ್ತನೂರಿಗೆ ಕಳಿಯಾರ. ಈಗ ಇನ್ನೊಬ್ರು ಕೂಡ ಇದ್ದಾರೆ. ಸೊ ಅಮ್ಮ, ನೀವು ಹೆಂಗೆ ಮಾಡ್ತೀರಿ? ಈಗ ಮನೆ ಇಲ್ಲ, ಒಂದು ಕಡೆ ಮನೆ ಸಿಗುತ್ತೆ ಅಂತೇಳಿ ಇದು ಮಾಡಿದ್ರಿ. ಈಗ ಯಾರು ಕೇಳಿದ್ರು ನಿಮ್ಗೆ ದುಡ್ಡು? ಎಷ್ಟು ಕೇಳಿದ್ರು? ಅವರು ಪಂಚಾಯತ್ಯಾಗ ಇದ್ದಾರ್ರಿ. ಅಂದಾರ್ರಿ ನಮಗೇನು ಅಂದಾರ, ನಾವು ಮನೆ ಇಲ್ಲ ಜಾಗ ಇಲ್ಲ ಅಂದ್ರೆ ಬಯಲು ಜಾಗ ಇದ್ದವರು ಕಟ್ಸ್ಕೋಬೇಕು, ಲೋನ್ ಕೊಡ್ತಿದ್ದೆವು. ಮತ್ತು 10,000 20,000 ಕೊಟ್ರೆ ನಾವು ಮಾಡ್ತೀವಿ, ಇಲ್ಲಕ್ಕಂದ್ರೆ ಇಲ್ಲ. ಇಷ್ಟು ಅಂದಾರ್ರಿ. ನಾವು ಎಲ್ಲಿ ತಂದು ಹಾಕ್ತೀವಿ ನೋಡ್ರಿ. ನಾವು ಎಲ್ಲಿ ತರ್ಬೇಕ್ರಿ? ನಮಗಾರ ಮನೆ ಇಲ್ಲ. ಕಿರಾಯಿ ಮಂದಿ ಮನ್ಯಾಗ ಕಸ ಹೊಡ್ಕೊತ ಬಾಂಡೆ ತೊಳ್ಕೊತ ನಾವು ಅಟ್ಟಿ ತುಂಬ್ಸ್ಕೊಂಡೀವಿ. ನಮಗೆ ಮೊಳಕಲ್ ಬ್ಯಾನಿ ಅವ, ನಮಗೇನೂ ಇಲ್ಲ ನೋಡ್ರಿ. ಇಲ್ಲ ಹಂಗ್ರ ರೋಡಿಗೆ ಕೂತೀವಿ. ಸೊ ಇನ್ನೊಂದಷ್ಟು देखो सर, घर नहीं, किराए के घर में ही देखो सर. अब घर है, जगह है, लोन डालो सर. किराए के घर में 700 रुपये लाइट नहीं, क्या नहीं, अंदर घर में ही देखो सर. हमें ನನ್ನ ಜೊತೆ ಮತ್ತೊಂದಷ್ಟು ಜನ ಇದ್ದಾರೆ. ಸೊ ಅಮ್ಮ, ನೀವು ನಿಮಗೂ ಮನೆಗೆ ಇದ್ದೀವಿ ರೀ. ಕಿರಾಯಿನೇ ಇದ್ದೀವಿ ರೀ. ಕಿರಾಯಿ ಕೊಡೋದಾಗಲ್ಲ. ದುಡ್ದು ಎಷ್ಟು ದುಡ್ದು ಅಂತ ಕೊಡಬೇಕು. 5,000 6,000 ಕಿರಾಯಿ ಅದ. ಹಿಂದಕ್ಕೆ ಪಂಚಾಯತಿಯಿಂದ ಮನೆ ಬಂದಿವಿ. ಹಾಂ, ಬಂದೀವಿ ರೀ. ಬೇರೆಯವ್ರಿಗೆ ಕಳ್ಸ್ಯಾದ್ರಿ. ಅವ್ರೇನು ರೀ 30-40 ಸಾವಿರ ಕೇಳ್ತಾರೆ ರೀ. ನಾವು ಬಡ್ರಿ ಎಲ್ಲಿ ಕೊಡ್ಬೇಕು ರೀ? ಹಾಂ, ಹಂಗಂತೇಳಿ ಮುಂದೆ 100ರಿಗೆ ಕಳ್ಸ್ಯಾರ ರೀ. ನಮಗಂತೂ ಜಾಗನೇ ಇಲ್ಲ ರೀ. ಖುಲ್ಲ ಜಾಗ ಕಿರಾಯಿ ಇದ್ದೀವಿ ರೀ. ಹಾಂ. ಸೊ ಇನ್ನೊಬ್ರು ಕೂಡ ಇದ್ದಾರೆ. ಏನಾಗಿರೋದು? ಈಗ ನಿಮ್ಮ ಪಂಚಾಯತಿಗೆ ಎಷ್ಟು ಮನೆ ಬಂದಿತ್ತು, ಏನಾಯ್ತು ಯಾವಾಗ ಇದು? ನಮ್ಮ ಗ್ರಾಮ ಪಂಚಾಯತಿ ಫರ್ತಾಬಾದ್ ಗ್ರಾಮ ಪಂಚಾಯತಿಗೆ ಸುಮಾರು 200 ಮನೆಗಳು ಬಂದಿವು. 200 ಮನೆಗಳು ಬಂದಿದ್ವು. ನಾವು ಭಾಳ ಸಂತೋಷ ಪಟ್ಟಿದ್ವಿ. 200 ಮನೆಗಳು ಬಂದುವಪ್ಪ, ಇವಾಗಾದ್ರೂ ಪಾಪ ಬಡವರಿಗೆ ಒಳ್ಳೇದಾಗ್ತದೆ ಅಂತ ಹೇಳ್ಬಿಟ್ಟು ನಾವು ಭಾಳ ಯೋಚನೆ ಮಾಡಿದ್ವಿ. ಆದರೆ ಏನಾಗ್ತದೆ ಅಂದರೆ ಏಕಾಏಕಿ ಇಲ್ಲಿ ಗ್ರಾಮ ಪಂಚಾಯತಿ ಆಡಳಿತ ಅಭಿವೃದ್ಧಿ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ನೋಟಿಸ್ ಕೊಟ್ಟರು, ವಾರ್ಡ್ ಸಭೆ ಮಾಡಬೇಕು ಅಂತೇಳಿ. ವಾರ್ಡ್ ಸಭೆ ಮಾಡಬೇಕು ಅಂತೇಳಿ ನೋಟಿಸ್ ಕೊಟ್ಟರು. ಎಲ್ಲರೂ ಕೂಡ ನಾವು ವಾರ್ಡ್ ಸಭೆ ಸೇರಬೇಕು ಅಂತಂದಾಗ ಏಕಾಕಿ ಅವ್ರು ಏನು ಮಾಡಿದ್ರು, ಈ ಮನೆಗಳು ಬೇರೆ ಕಡೆ ಹೋಗ್ಯಾವ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಬೇರೆ ಕಡೆ ಯಾಕೆ ಹೋಗ್ಯಾವ ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದು ಹಂತದಲ್ಲಿ ನಾವು ಗ್ರಾಮ ಪಂಚಾಯತಿ ಎದುರುಗಡೆ ಆಗಲಿ, ಆಮೇಲೆ MLA ಅವ್ರ ಮನೆ ಮುಂದಾಗಲಿ ಏನು ಮಾಡಿದ್ರು, ನಾವು ಪ್ರತಿಭಟನೆ ಮಾಡಿದ್ವಿ. ಅವಾಗ ಏನು ಗೊತ್ತಾಯಿತು ಅಂತಂದ್ರೆ ಅವ್ರೇನು ಹೇಳ್ತಿದ್ದಾರೆ ಅಂತಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಭಾಳ ವಿಳಂಬ ಮಾಡಿದ್ರು. ಆದರೆ ಯಾವಾಗ ಮನೆಗಳು ಬಂದಿವು ಅವಾಗಲೇ ಏಕಾಏಕಿ ಗ್ರಾಮ ಸಭೆ ವಿಳಂಬ ಯಾವುದಕ್ಕೆ? ವಿಳಂಬ ಅಂತಂದ್ರೆ ಇವರು ವಿಫಲ ಆದ್ರು. ವಾರ್ಡ್ ಸಭೆ ಗ್ರಾಮ ಸಭೆ ಮಾಡ್ಲಿಕ್ಕೆ ಭಾಳ ಲೇಟಾಗಿ ವಿಫಲರಾದ್ರು ಅಂತ ಹೇಳ್ಬಿಟ್ಟು ಅದು ವಿಳಂಬ ಆಯಿತು. ಆದರೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅಲ್ಲಿ ಲಂಚದ ಒಂದು ಹಣದ ಒಂದು ಆಮಿಷಕ್ಕೆ ವಡ್ಡಿ ಏನಾಗ್ಯದ ಅಂತಂದ್ರೆ ಇದು ಪ್ರಾಬ್ಲಮ್ ಆಗ್ಯದ. ಯಾಕಂದ್ರೆ ಒಂದು ಮನೆಗೆ 30 ಸಾವಿರ ಅಂತಂದ್ರೆ ಪಾಪ ಈಗ ಹೆಣ್ಮಕ್ಳೆಲ್ಲ ಎಲ್ಲಿ ಕೊಡಬೇಕು? ಯಾಕಂದ್ರೆ ಬಡವರು ಇದ್ದಾರೆ. ಒಂದು ದಿನಕ್ಕೆ ಹೋದ್ರಂತ 200 ರೂಪಾಯಿ ಕೂಲಿ ಅದ. ಇವರು 30,000 20,000 ಮನೆ ದುಡ್ಡು ಎಲ್ಲಿ ಕೊಡೋಕ್ಕಾಗ್ತದೆ? ಆ ನಿಟ್ಟಿನಾಗ ಏನಾಯಿತು ಅಂತಂದ್ರೆ ಇವರು ಗೊಂದಲದಾಗ ಆದರು. ಯಾರು ಗ್ರಾಮ ಪಂಚಾಯತ್ ಸದಸ್ಯರು ಅವ್ರಿಗೆ ಎಷ್ಟು ಕೇಳಬೇಕು, ಇವ್ರಿಗೆ ಎಷ್ಟು ಕೇಳಬೇಕು. ಆ ಟೈಮ್ನ ಏನು ವಿಳಂಬ ಮಾಡಿದ್ರು, ಲೇಟ್ ಮಾಡಿದ್ರು. ಲೇಟ್ ಮಾಡಿದ್ಮೇಲೆ ಏನಾಯಿತು, ಅವ್ರೇನು ಮಾಡಿದ್ರು ಅಂತಂದ್ರೆ ಇವ್ರು ಗ್ರಾಮ ಪಂಚಾಯತಿಗೆ ಅವಶ್ಯಕತೆ ಇಲ್ಲ, ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತ ಹೇಳ್ಬಿಟ್ಟು ಸ್ವತಃ ಏನಪ್ಪ ಅಂದ್ರೆ ನಮ್ಮ ಶಾಸಕರು ಏನು ಮಾಡಿದ್ರು ಅಂತಂದ್ರೆ ಲೆಟ್ರ್ ಕೊಟ್ಟರು. ಹಾಗಾಗಿ ಕಿರಣಿಗೆ 100 ಮತ್ತು ಹತ್ತನೂರಿಗೆ 100 ತಲಾ ಈ ಥರ ಸ್ಯಾಂಕ್ಷನ್ ಮಾಡಿದ್ರು. ಹಾಗಾಗಿ ಬಡವ್ರ ಹೊಟ್ಟೆ ಮೇಲೆ ಈ ಥರ ಹೊಡೆದ್ರು.
ಇದು ಆ ಶಾಸಕ ಬಿ ಆರ್ ಪಾಟೀಲ್ ಅವರ ಆಡಿಯೋಗೆ ಪೂರಕ ಸಾಕ್ಷಿ ಅನ್ನುವಂಥ ಇಲ್ಲಿರುವಂಥ ಸಾಕಷ್ಟು ಜನರು ಕೂಡ ಅಂದರೆ ದುಡ್ಡು ಕೊಡದೇ ಇರೋದಕ್ಕೆ ಇವತ್ತು ಮನೆ ಇಲ್ಲದೆ ಸ್ವಂತ ಮನೆ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆ ಸಿಗುತ್ತೆ ಅನ್ನೋಂಥದ್ದಕ್ಕೆ ಮತ್ತೊಂದು ಪೂರಕ ಸಾಕ್ಷಿಯಾಗಿರುವಂಥದ್ದು. ಸಾಕಷ್ಟು ಜನ ಫರ್ತಾಬಾದ್ ಗ್ರಾಮದಲ್ಲಿರುವಂಥ ಸಾಕಷ್ಟು ಜನರು ಇವತ್ತು ಕೂಡ ಮನೆ ಇಲ್ಲದೇ ಪರದಾಟ ನಡೆಸಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆ ಅಡಿಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆ ಸಿಗುತ್ತೆ ಅನ್ನುವಂಥ ಶಾಸಕ ಬಿ ಆರ್ ಪಾಟೀಲ್ ಅವರ ಆಡಿಯೋ ಹೊರಬಂದ ಬಳಿಕ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶಾಸಕ ಬಿ ಆರ್ ಪಾಟೀಲ್ ಅವರು ಆಳಂದ್ ಮತ್ತು ಅಫ್ಜಲ್ಪುರದಲ್ಲಿ ದುಡ್ಡು ಕೊಟ್ಟರೆ ಮನೆ ಸಿಗುತ್ತೆ ಅನ್ನುವಂಥ ಒಂದು ವಿಚಾರ ಹೇಳಿರುವಂಥದ್ದು. ಸದ್ಯ ನಾನೀಗ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಫರ್ತಾಬಾದ್ ಗ್ರಾಮದಲ್ಲಿ ಇರುವಂಥದ್ದು. ಇಲ್ಲಿ ಫರ್ತಾಬಾದ್ ಗ್ರಾಮಕ್ಕೆ ಈ ಹಿಂದೆ 200ಕ್ಕೂ ಹೆಚ್ಚು ಮನೆಗಳು ಶಾಂಕ್ಷನ್ ಆಗಿದ್ವು. ಆದರೆ ಇಲ್ಲಿರುವಂಥ ಫಲಾನುಭವಿಗೆ ಆ ಮನೆಗಳನ್ನು ಹಂಚಿಕೆ ಆಗದೆ ವಾಪಸ್ ಹೋಗಿರುವಂಥದ್ದು. ಸಾಕಷ್ಟು ಜನ ಮಹಿಳೆಯರಿರುವಂಥದ್ದು. ಇವರೆಲ್ಲರೂ ಕೂಡ ಮನೆಗಳು ಇಲ್ಲದೇ ಬೇರೆ ಬೇರೆ ಬಾಡಿಗೆ ಮನೆಯಲ್ಲಿ ಬೇರೆ ಕಡೆ ವಾಸ ಮಾಡ್ತಾ ಇರುವಂಥದ್ದು. ಇವರೆಲ್ಲರೂ ಮನೆ ಸಿಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಯಾವಾಗ ಮನೆ ಶಾಂಕ್ಷನ್ ಆಯಿತು, ಅದಾದ ಬಳಿಕ ಮನೆ ಸಿಗುತ್ತೆ ಅನ್ನುವಂಥವ್ರಿಗೆ ಏಕಾಏಕಿಯಾಗಿ ಫರ್ತಾಬಾದ್ ಗ್ರಾಮಕ್ಕೆ ಶಾಂಕ್ಷನ್ ಆಗಿದ್ದಂಥ 200 ಮನೆಗಳು ಬೇರೆ ಗ್ರಾಮ ಪಂಚಾಯತ್ಗೆ ಟ್ರಾನ್ಸ್ಫರ್ ಆಗಿರುವಂಥದ್ದು. ಅದು ಯಾಕೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಒಂದು ಕಡೆ ಬಿ ಆರ್ ಪಾಟೀಲ್ ಅವರು ದುಡ್ಡು ಕೊಟ್ಟವ್ರಿಗೆ ಮಾತ್ರ ಮನೆ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಈಗ ನೇರವಾಗಿ ನಾನು ಆ ಫಲಾನುಭವಿಗಳು ಅಂದರೆ ಮನೆ ಇಲ್ದವ್ರು ಏನಿದ್ದಾರೆ ಅವರೇ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮ್ಮ ಊರಿಗೆ ಎಷ್ಟು ಮನೆ ಶಾಂಕ್ಷನ್ ಆಗಿದ್ದು, ನಿಮ್ಗೆ ಮನೆ ಇದೆನಾ ಹೇಗೆ ಅಂತ? ನಮ್ಗೆ ಬೈಲ್ ಜಾಗದ ಮೇಲೆ ಲೋನ್ ಮಾಡಂದ್ರೆ 25,000 ರೂಪಾಯಿ ಆತ ನೋಡಮ್ಮ ಕೊಡು ಅಂದ್ರಿ. ನಮ್ಮ ಕಡೆ ಇಲ್ದ ಬಟ್ಟಕ್ಕಾಗಿ ನಾವು ಕೊಟ್ಟಿಲ್ಲ ರೀ. ನಾವು ದಿನ 100 ರೂಪಾಯಿ ಕೂಲಿಗೆ ಹೋಗೋರಿ. ಅಷ್ಟು ರೊಕ್ಕ ಕೊಟ್ಟ ಮೇಲೆ ನಾವು ಏನು ಉಣ್ಬೇಕು ರೀ ಅವ್ರಿಗೆ ಕೊಟ್ಟು? ನಾವೇನಾದ ಕೊಟ್ಟಿಲ್ಲ ರೀ. ಅದೇ ಬೈಲ್ ಜಾಗ ಅದ ರೀ, ಬೈಲ್ ಜಾಗದಾಗೆ ಮಾಡಿ ಉಣ್ಕೊತಿದ್ದೇವೆ ರೀ. ಮನೆ ಸೋರ್ತಾವ ಹಂಗೆ ಮತ್ತು ಪರಿಸ್ಥಿತಿ ಇದ್ದಿದ್ದು ನಾವು ಹಾಗೆ ಗಳ್ಕೊತ ಹೊಂಟಿದ್ದೇವೆ ರೀ. ಅವ್ರು ಏಸ್ ಮಂದಿ ನನ್ನ ವಯಸ್ಸನ್ನು ಆಯ್ತು ರೀ. ಯಾರು ಈ ಪಂಚಾಯತಿದು ಏನೇನು ಮಾಡಿಲ್ಲ ನೋಡಿ. ಪಂಚಾಯತಿದ ಇನ್ನೂ ನಂದೇ ತಿತ್ತಾರ. 25,000 ಕೊಟ್ಟರೆ ಏನು ಮಾಡ್ತೀರಿ? ಏನು ಮಾಡ್ತಾರೆ? ನಾವು ಮನೆ ಮಾಡ್ತೀನಿ ಅಂತ ಹೇಳ್ಯಾರ. ತೊಗೊಂಡು ಹೋಗ್ತಾರೆ, ತೊಗೊಂಡ್ಕೆ ಕಿಸದಾಗ ಹಾಕೊಂಡು ಹೋದ್ರೆ ಅವ್ರಿಗೆ ಏನು ಮಾಡಮ್ರಿ? ನಾವು ಸುಮ್ಮ ಕೂತಿದ್ದೇವೆ. ಅವು ದುಡ್ದು ಎಲ್ಲಿ ಕೊಡಮ್ರಿ? ಮಂದಿ ಬಲ್ಲಿ ಮತ್ತು ಅವ್ರ ಬಲ್ಲಿ ದಿನ ಕೂಲಿಗೆ ಹೋಗ್ತೇವೆ. ನಿಮ್ಗೆ ಎಷ್ಟು ಕೇಳಿದ್ರು? ಎಲ್ಲ ನಮ್ಗೆ 25,000 30,000 ತಕ ಕೇಳ್ತಾರೆ. ಹಾಂ ರೀ, 30,000 ತಕ ಕೇಳ್ತಾರೆ ರೀ. ಜಾಗ ಅದ ರೀ, ನಮ್ಗೆ ಬೈಲ್ ಜಾಗ ಅದ ರೀ. ಮನೆ ಹಾಕ್ತೀನಿ ಅಂದ್ರೆ ನಮ್ಮಲ್ಲಿ ದುಡ್ಡು ಇಲ್ರಿ. ನಾವು ದಿನ 100 ರೂಪಾಯಿ ಕೂಲಿ ಮಾಡಿ ಉಣವ್ರಿ. ಅದಕ್ಕೆ ನಾವು ಕೊಟ್ಟಿಲ್ಲ ರೀ, ಅವ್ರು ಮಾಡಿಲ್ಲ ನೋಡ್ರಿ. ಈಗ ನಿಮ್ಮ ಊರಿಗೆ ಹಂಚಿಕೆ ಮನೆಗಳು ಹೋದ್ವಾ? ಹಾಂ, ಹೋಗ್ಯಾವಲ್ರಿ. ಎಲ್ಲಿಗೆ ಇದಕ್ಕೆ ಕಿರಣಿಗೆ ಹೋಗ್ಯಾವ್ರಿ. ಬಿದನೂರಿಗೆ ಕಳಿಯಾರಂತ್ರಿ 200 ಮನೆ. ಬಿದನೂರಿಗೆ ಕಿರಣಿಗೆ 100, ಹತ್ತನೂರಿಗೆ ಕಳಿಯಾರ. ಈಗ ಇನ್ನೊಬ್ರು ಕೂಡ ಇದ್ದಾರೆ. ಸೊ ಅಮ್ಮ, ನೀವು ಹೆಂಗೆ ಮಾಡ್ತೀರಿ? ಈಗ ಮನೆ ಇಲ್ಲ, ಒಂದು ಕಡೆ ಮನೆ ಸಿಗುತ್ತೆ ಅಂತೇಳಿ ಇದು ಮಾಡಿದ್ರಿ. ಈಗ ಯಾರು ಕೇಳಿದ್ರು ನಿಮ್ಗೆ ದುಡ್ಡು? ಎಷ್ಟು ಕೇಳಿದ್ರು? ಅವರು ಪಂಚಾಯತ್ಯಾಗ ಇದ್ದಾರ್ರಿ ಅಂದಾರ್ರಿ. ನಮಗೇನು ಅಂದಾರ, ನಾವು ಮನೆ ಇಲ್ಲ ಜಾಗ ಇಲ್ಲ ಅಂದ್ರೆ ಬಯಲು ಜಾಗ ಇದ್ದವರು ಕಟ್ಸ್ಕೋಬೇಕು, ಲೋನ್ ಕೊಡ್ತಿದ್ದೆವು. ಮತ್ತು 10,000 20,000 ಕೊಟ್ರೆ ನಾವು ಮಾಡ್ತೀವಿ, ಇಲ್ಲಕ್ಕಂದ್ರೆ ಇಲ್ಲ. ಇಷ್ಟು ಅಂದಾರ್ರಿ. ನಾವು ಎಲ್ಲಿ ತಂದು ಹಾಕ್ತಿನೋರು ನಾವು ಎಲ್ಲಿ ತರ್ಬೇಕ್ರಿ? ನಮಗಾರ ಮನೆ ಇಲ್ಲ, ಕಿರಾಯಿ ಮಂದಿ ಮನ್ಯಾಗ ಕಸ ಹೊಡ್ಕೊತ ಬಾಂಡೆ ತೊಳ್ಕೊತ ನಾವು ಅಟ್ಟಿ ತುಂಬ್ಸ್ಕೊಂಡೀವಿ. ನಮಗೆ ಮೊಳಕಲ್ ಬ್ಯಾನಿ ಅವ, ನಮಗೇನು ಇಲ್ಲ ನೋಡ್ರಿ. ಇಲ್ಲ ಹಂಗ್ರ ರೋಡಿಗೆ ಕೂತೀವಿ. ಸೊ ಇನ್ನೊಂದಷ್ಟು देखो सर, घर नहीं, किराए के घर में ही देखो सर। अब घर है, जगह है, लोन डालो सर। किराए के घर में 700 रुपये लाइट नहीं, क्या नहीं, अंदर घर में ही देखो सर. हमें ನನ್ನ ಜೊತೆ ಮತ್ತೊಂದಷ್ಟು ಜನ ಇದ್ದಾರೆ. ಸೊ ಅಮ್ಮ, ನಿಮಗೂ ಮನೆಗೆ ಇದ್ದೀವಿ ರೀ, ಕಿರಾಯಿನೇ ಇದ್ದೀವಿ ರೀ. ಕಿರಾಯಿ ಕೊಡೋದಾಗಲ್ಲ, ದುಡ್ದು ಎಷ್ಟು ದುಡ್ದು ಅಂತ ಬಿಡಬೇಕು. 5,000 6,000 ಕಿರಾಯಿ ಅದ. ಹಿಂದಕ್ಕೆ ಪಂಚಾಯತಿಯಿಂದ ಮನೆ ಬಂದಿವಿ. ಹಾಂ, ಬಂದೀವಿ ರೀ. ಬೇರೆಯವ್ರಿಗೆ ಕಳ್ಸ್ಯಾದ್ರಿ. ಅವ್ರೇನು ರೀ 30,000 40,000 ಸಾವಿರ ಕೇಳ್ತಾರೆ ರೀ. ನಾವು ಬಡ್ರಿ ಎಲ್ಲಿ ಕೊಡ್ಬೇಕು ರೀ? ಹಾಂ, ಹಂಗಂತೇಳಿ ಮುಂದೆ ಊರಿಗೆ ಕಳ್ಸ್ಯಾರ ರೀ. ನಮಗಂತೂ ಜಾಗನೇ ಇಲ್ಲ ರೀ, ಖುಲ್ಲಾ ಜಾಗ, ಕಿರಾಯಿ ಇದ್ದೀವಿ ರೀ. ಹಾಂ, ಸೊ ಇನ್ನೊಬ್ರು ಕೂಡ ಇದ್ದಾರೆ. ಏನಾಗಿರೋದು? ಈಗ ನಿಮ್ಮ ಪಂಚಾಯತಿಗೆ ಎಷ್ಟು ಮನೆ ಬಂದಿತ್ತು, ಏನಾಯ್ತು ಅವಾಗ? ಇದು ನಮ್ಮ ಗ್ರಾಮ ಪಂಚಾಯತಿ ಫರ್ತಾಬಾದ್ ಗ್ರಾಮ ಪಂಚಾಯತಿಗೆ ಸುಮಾರು 200 ಮನೆಗಳು ಬಂದಿದ್ವು. 200 ಮನೆಗಳು ಬಂದಿದ್ವು. ನಾವು ಭಾಳ ಸಂತೋಷ ಪಟ್ಟಿದ್ವಿ. 200 ಮನೆಗಳು ಬಂದುವಪ್ಪ, ಇವಾಗಾದ್ರೂ ಪಾಪ ಬಡವರಿಗೆ ಒಳ್ಳೇದಾಗ್ತದೆ ಅಂತ ಹೇಳ್ಬಿಟ್ಟು ನಾವು ಭಾಳ ಯೋಚನೆ ಮಾಡಿದ್ವಿ. ಆದರೆ ಏನಾಗ್ತದೆ ಅಂದರೆ ಏಕಾಏಕಿ ಇಲ್ಲಿ ಗ್ರಾಮ ಪಂಚಾಯತಿ ಆಡಳಿತ ಅಭಿವೃದ್ಧಿ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ನೋಟಿಸ್ ಕೊಟ್ಟರು, ವಾರ್ಡ್ ಸಭೆ ಮಾಡಬೇಕು ಅಂತೇಳಿ. ವಾರ್ಡ್ ಸಭೆ ಮಾಡಬೇಕು ಅಂತೇಳಿ ನೋಟಿಸ್ ಕೊಟ್ಟರು. ಎಲ್ಲರೂ ಕೂಡ ನಾವು ವಾರ್ಡ್ ಸಭೆ ಸೇರಬೇಕು ಅಂತಂದಾಗ ಏಕಾಕಿ ಅವ್ರು ಏನು ಮಾಡಿದ್ರು, ಈ ಮನೆಗಳು ಬೇರೆ ಕಡೆ ಹೋಗ್ಯಾವ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಬೇರೆ ಕಡೆ ಯಾಕೆ ಹೋಗ್ಯಾವ ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದು ಹಂತದಲ್ಲಿ ನಾವು ಗ್ರಾಮ ಪಂಚಾಯತಿ ಎದುರುಗಡೆ ಆಗಲಿ, ಆಮೇಲೆ MLA ಅವ್ರ ಮನೆ ಮುಂದಾಗಲಿ ಏನು ಮಾಡಿದ್ರು, ನಾವು ಪ್ರತಿಭಟನೆ ಮಾಡಿದ್ವಿ. ಅವಾಗ ಏನು ಗೊತ್ತಾಯಿತು ಅಂತಂದ್ರೆ ಅವ್ರೇನು ಹೇಳ್ತಿದ್ದಾರೆ ಅಂತಂದ್ರೆ, ಗ್ರಾಮ ಪಂಚಾಯತಿ ಸದಸ್ಯರು ಭಾಳ ವಿಳಂಬ ಮಾಡಿದ್ರು. ಆದರೆ ಯಾವಾಗ ಮನೆಗಳು ಬಂದಿವಿ ಅವಾಗಲೇ ಏಕಾಏಕಿ ಗ್ರಾಮ ಸಭೆ ವಿಳಂಬ ಯಾವುದಕ್ಕೆ?
ವಿಳಂಬ ಅಂತಂದ್ರೆ ಇವರು ವಿಫಲ ಆದ್ರು ವಾರ್ಡ್ ಸಭೆ ಗ್ರಾಮ ಸಭೆ ಮಾಡ್ಲಿಕ್ಕೆ ಭಾಳ ಲೇಟಾಗಿ ವಿಫಲರಾದ್ರು ಅಂತ ಹೇಳ್ಬಿಟ್ಟು ಅದು ವಿಳಂಬ ಆಯಿತು. ಅದರಲ್ಲಿ ಏನಾಗ್ತದೆ ಅಂತಂದ್ರೆ ಅಲ್ಲಿ ಲಂಚದ ಒಂದು ಹಣದ ಒಂದು ಆಮಿಷಕ್ಕೆ ವಡ್ಡಿ ಏನಾಗ್ಯದ ಅಂತಂದ್ರೆ ಇದು ಪ್ರಾಬ್ಲಮ್ ಆಗ್ಯದ. ಯಾಕಂದ್ರೆ ಒಂದು ಮನೆಗೆ 33,000 ಅಂತಂದ್ರೆ ಪಾಪ ಈಗ ಹೆಣ್ಮಕ್ಳೆಲ್ಲ ಎಲ್ಲಿ ಕೊಡಬೇಕು? ಯಾಕಂದ್ರೆ ಬಡವರು ಇದ್ದಾರೆ, ಒಂದು ದಿನಕ್ಕೆ ಹೋದ್ರಂತ 200 ರೂಪಾಯಿ ಕೂಲಿ ಇದೆ. ಇವರು 30,000 20,000 ಮನೆ ದುಡ್ಡು ಎಲ್ಲಿ ಕೊಡೋಕ್ಕಾಗ್ತದೆ? ಆ ನಿಟ್ಟಿನಾಗ ಏನಾಯ್ತು ಅಂತಂದ್ರೆ ಇವರು ಗೊಂದಲದಾಗ ಆದರು, ಯಾರು ಗ್ರಾಮ ಪಂಚಾಯತ್ ಸದಸ್ಯರು, ಅವ್ರಿಗೆ ಎಷ್ಟು ಕೇಳಬೇಕು ಇವ್ರಿಗೆ ಎಷ್ಟು ಕೇಳಬೇಕು. ಆ ಟೈಮ್ನ ಏನು ವಿಳಂಬ ಮಾಡಿದ್ರು, ಲೇಟ್ ಮಾಡಿದ್ಮೇಲೆ ಏನಾಯ್ತು, ಅವ್ರೇನು ಮಾಡಿದ್ರು ಅಂತಂದ್ರೆ ಇವ್ರು ಗ್ರಾಮ ಪಂಚಾಯತಿಗೆ ಅವಶ್ಯಕತೆ ಇಲ್ಲ, ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತ ಹೇಳ್ಬಿಟ್ಟು ಸ್ವತಃ ಏನಪ್ಪ ಅಂದ್ರೆ ನಮ್ಮ ಶಾಸಕರು ಏನು ಮಾಡಿದ್ರು ಅಂತಂದ್ರೆ ಲೆಟ್ರ್ ಕೊಟ್ಟರು. ಹಾಗಾಗಿ ಕಿರಣಿಗೆ 100 ಮತ್ತು 10ನೂರಿಗೆ 100 ತಲಾ ಈ ಥರ ಸ್ಯಾಂಕ್ಷನ್ ಮಾಡಿದ್ರು. ಹಾಗಾಗಿ ಬಡವ್ರ ಹೊಟ್ಟೆ ಮೇಲೆ ಈ ಥರ ಹೊಡೆದ್ರು. ಇದು ಆ ಶಾಸಕ BR ಪಾಟೀಲ್ ಅವರ ಆಡಿಯೋಗೆ ಪೂರಕ ಸಾಕ್ಷಿ ಅನ್ನುವಂಥ ಇಲ್ಲಿರುವಂಥ ಸಾಕಷ್ಟು ಜನರು ಕೂಡ ಅಂದರೆ ದುಡ್ಡು ಕೊಡದೇ ಇರೋದಕ್ಕೆ ಇವತ್ತು ಮನೆ ಇಲ್ಲದೆ, ಸ್ವಂತ ಮನೆ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆ ಸಿಗುತ್ತೆ ಅನ್ನೋಂಥದ್ದಕ್ಕೆ ಮತ್ತೊಂದು ಪೂರಕ ಸಾಕ್ಷಿಯಾಗಿರುವಂಥದ್ದು. ಸಾಕಷ್ಟು ಜನ ಪರ್ತಾಬಾದ್ ಗ್ರಾಮದಲ್ಲಿರುವಂಥ ಸಾಕಷ್ಟು ಜನರು ಇವತ್ತು ಕೂಡ ಮನೆ ಇಲ್ಲದೇ ಪರದಾಟ ನಡೆಸಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.